ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ನಿಮ್ಮ TV5 ಕನ್ನಡದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದೆ. ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಲ್ಲಿ ಭ್ರಷ್ಟಾಚಾರ ನಡೆದಿದೆ. ತನಿಖಾ ವರದಿಯ ಕುರಿತು ಹೈಕೋರ್ಟ್ಗೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ಗೆ ತಪ್ಪು ಮಾಹಿತಿ ನೀಡ್ತಾ ರಾಜ್ಯ ಸರ್ಕಾರ ಇಂಥದ್ದೊಂದು ಪ್ರಶ್ನೆ ಎದ್ದಿದೆ. ಈಗ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಈಗ ಮತ್ತಷ್ಟು ಮಗದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಸುದ್ದಿ ಇದು. 3,000 ಕೋಟಿಗೂ ಅಧಿಕ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಭ್ರಷ್ಟಾಚಾರದ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಜೆಪಿ ಭ್ರಷ್ಟಾಚಾರ ಬಯಲಿಗೆಳೆಯದೆ ಯಾರ ರಕ್ಷಣೆಗೆ ನಿಂತಿದೆ ಸರ್ಕಾರ? ಪ್ರಶ್ನೆ ಬರುತ್ತಲ್ಲ. ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಂದಿನ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ತನಿಖೆಗೆ ಒತ್ತಾಯಿಸಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಸಿದ್ದು. ಏನಿದು ಅತಿ ದೊಡ್ಡ ಭ್ರಷ್ಟಾಚಾರದ ಹೊಗೆ ಆಡ್ತಾ ಇರೋದು? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಹೆಂಗೆ ಭ್ರಷ್ಟಾಚಾರ ನಡೆಯೋದಕ್ಕೆ ಅವಕಾಶ ಸಿಕ್ಕಿದೆ? ಯಾಕೆ ಎಲ್ಲವೂ ನಿಗೂಢವಾಗಿದೆ, ಸೈಲೆಂಟ್ ಆಗಿದೆ ಅಂತ? ಹೌದು ಅಮೃತ, ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ KKRDBಯಲ್ಲಿ 3,000ಕ್ಕೂ ಅಧಿಕ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥ ಆರೋಪವನ್ನ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಒಂದು ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥ ಆರೋಪನ ಹಿಂದಿನ ಕಾಂಗ್ರೆಸ್ ಮುಖಂಡರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ವೇದಿಕೆಗೆ 300 ಕೋಟಿ ರೂಪಾಯಿ, ಅಂದ್ರೆ ಅದು ಆ ಒಂದು ವೇದಿಕೆ ಸಂಘವನ್ನ ನಿರ್ಮಾಣ ಮಾಡುವ ಮೂಲಕ 300 ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿರ್ತಕ್ಕಂಥದ್ದು. ಜೊತೆಗೆ 2,700 ಕೋಟಿ ರೂಪಾಯಿ KKRDBಯಲ್ಲಿ ಸಾಕಷ್ಟು ದುರ್ಬಳಕೆ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಆರೋಪ ಮಾಡಿದ್ರು. ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ನಾಯಕರು ಇರತಕ್ಕಂಥದ್ದು 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿ ಈ KKRDBಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಈ ಎಲ್ಲರನ್ನ ಜೈಲಿಗೆ ಹಾಕ್ತೀವಿ ಅಂತಕ್ಕಂಥ ಒಂದು ಇದನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೇಳ್ಬೇಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನಡೆದಿದೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಆದ್ಮೇಲೆ ಮಾಡಿರ್ತಕ್ಕಂಥದ್ದು ರಚನೆ ಮಾಡ್ತಾರೆ. ಅಂದ್ರೆ 15/7/2020 ಸರ್ಕಾರದ ಮುಖ್ಯ ಕಾರ್ಯದರ್ಶಿ EV ರಮಣ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ, ಅಪರ ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ರಚನೆ ಆಗುತ್ತೆ. ತನಿಖಾ ತಂಡ ರಚನೆ ಆದ್ಮೇಲೆ ಈಗ ಆ ತನಿಖಾ ತಂಡ ರಚನೆ ಆದ್ಮೇಲೆ ತನಿಖೆ ಆಗುತ್ತೆ. ತನಿಖೆ ಆದ್ಮೇಲೂ ಸಹಿತ ಈ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಆದ್ರೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು KKRDB ಚೇರ್ಮನ್ ಆಗಿರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ಇಲ್ಲ, ಸ್ಯಾಟಿಸ್ಫೈ ಇಲ್ಲ ಅಂತಕ್ಕಂಥ ಹೇಳಿದ ನಂತರ ಮತ್ತೆ ಇನ್ನೊಂದು ತನಿಖಾ ತಂಡ ನಿವೃತ್ತ IAS ಅಧಿಕಾರಿ ಸುಧೀರ್ ಕುಮಾರ್ ಅವರ ನೇತೃತ್ವದಲ್ಲಿ 2024ರಲ್ಲಿ ಮತ್ತೊಂದು ತನಿಖಾ ತಂಡ ರಚನೆ ಆಗುತ್ತೆ. ಇದಾದ್ಮೇಲೆ ಸಮಗ್ರ ತನಿಖೆಯಾಗಿ ವರದಿ ಸಲ್ಲಿಕೆಯಾಗಿದೆ ಅಂತಕ್ಕಂಥ ಮಾಹಿತಿನ, ಯಾಕಂದ್ರೆ ಈ ಹಿಂದೆ ವಿಧಾನ ಸಭೆಯಲ್ಲಿ BR ಪಾಟೀಲ್, ಆಳಂದ್ ಕ್ಷೇತ್ರ ಶಾಸಕ BR ಪಾಟೀಲ್ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡುತ್ತೆ. ಚುಕ್ಕೆ ಗುರುತಿನ ಪ್ರಶ್ನೆಗೆ ಇಲ್ಲ, ವರದಿ ಸಲ್ಲಿಕೆಯಾಗಿದೆ, CM ಅವರ ಟೇಬಲ್ ಅಲ್ಲಿ ಇದೆ. ಆದ್ರೆ ಇದೇ 24/6/2007ರಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಲಬುರಗಿಯ ಸಾಮಾಜಿಕ ಹೋರಾಟಗಾರ ಸೈಬಣ್ಣ ಜಮಾದಾರ್ ಅವರು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಈಗ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರ ಹೇಳಿರ್ತಕ್ಕಂಥದ್ದು ಅಡ್ವೊಕೇಟ್ ಜನರಲ್ ಹೇಳಿರ್ತಕ್ಕಂಥ ತನಿಖೆ ಇನ್ನೂ ಅಪೂರ್ಣ ಆಗಿಲ್ಲ, ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಅಂತಕ್ಕಂಥ ಮಾಹಿತಿ ನೀಡುವ ಮೂಲಕ ಅಪೂರ್ಣಗೊಂಡಿದೆ ಅಂತಕ್ಕಂಥ ಮಾಹಿತಿ, ತಪ್ಪು ಮಾಹಿತಿನ ಅವ್ರು ನೀಡಿದ್ರ ಹೈಕೋರ್ಟ್ಗೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನೊಂದು, ಅವಾಗ ನಾವು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಎಳಿತೀವಿ, ಎಲ್ಲರನ್ನ ಜೈಲಿಗೆ ಇಡ್ತೀವಿ ಅಂತ ಹೇಳಿದ್ರಲ್ಲ, 3 ವರ್ಷ ಆದ್ರೂ ಸಹಿತ ಇನ್ನು ಯಾಕೆ ವರದಿ ಬಹಿರಂಗ ಆಗ್ತಾ ಇಲ್ಲ? ತಪ್ಪಿತಸ್ಥರು ಯಾರ್ಯಾರು ಇದ್ದಾರೆ, ಅವ್ರನ್ನ ಯಾಕೆ ಜೈಲಿಗೆ ತರ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸಹಿತ ವ್ಯಾಪಕವಾಗಿ ಕೇಳಿಬರ್ತಕ್ಕಂಥದ್ದು. ಆದ್ರೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಆಯ್ತು ಕಾಂಗ್ರೆಸ್ ಸರ್ಕಾರ? ಮೊದ್ಲೇ ಹೇಳಿದ್ರು ಇವ್ರು ನಾವು ಜೈಲಿಗೆ ಹಾಕ್ತೀವಿ ಅಂತ, ಆದ್ರೆ ಈಗ ಏನಾಗಿದೆ? ಈಗಲೂ ಸಹಿತ ಸೇಮ್ ಟೇಬಲ್ ಮೇಲಿದೆ ಅಂತಕ್ಕಂಥ ಮಾತನ್ನು ಮಾತ್ರ ಹೇಳಲಾಗ್ತಿದೆ ಅಂತಕ್ಕಂಥ ಮಾತು ಈಗ ಕೇಳಿಬರ್ತಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಸಿದ್ದು ಸಾತಿಹಾಳ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.